ನಮಸ್ಕಾರ ವೀಕ್ಷಕರೇ, ನಾವು ಹಬ್ಬ ಹರಿದಿನಗಳಲ್ಲಿ ಮಾವಿನ ತೋರಣವನ್ನು ಕಟ್ತೀವಿ. ಜೊತೆಗೆ ಬಾಗಿಲಿಗೆ ಆ ಕಡೆ ಮತ್ತು ಈ ಕಡೆ ಬೇವಿನ ಸೊಪ್ಪನ್ನು ಕೂಡ ಸಿಗಿಸ್ತೀವಿ. ಅದಕ್ಕೆ ಕಾರಣ ನಿಮಗೆ ಗೊತ್ತಾ? ಈ ವಿಷಯನ ನಾನೀಗ ತಿಳಿಸ್ತಿದ್ದೀನಿ. ನಾನು ಸೌಜನ್ಯ ರಜತ್, ಇದು ಆದ್ಯಂತ ಆರ್ಟ್ ವರ್ಡ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ. ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಕೂಡ ತಿಳಿಸಿ, ಲೈಕ್ ಕೂಡ ಮಾಡಿ. ಸಾಮಾನ್ಯವಾಗಿ ಮಾವಿನ ತೋರಣವನ್ನು ಹಾಗೆ ಬೇವಿನ ಸೊಪ್ಪನ್ನು ಯಾಕೆ ಸಿಗಿಸ್ತೀವಿ ಅಂತ ನಮ್ಮ ಹಿರಿಯರನ್ನ ಕೇಳಿದ್ರೆ ಅವರು ಅವರದೇ ಆದ ಉತ್ತರವನ್ನು ಕೊಡ್ತಾರೆ. ಅವರ ಪ್ರಕಾರ ಮಾವು ಮತ್ತು ಬೇವು ಕೆಟ್ಟ ಶಕ್ತಿ ಮನೆಯೊಳಗೆ ಬರೋದನ್ನು ತಡೆಯುತ್ತಂತೆ. ಹಾಗಾಗಿ ಮಾವು ಮತ್ತು ಬೇವನ್ನ ಬಾಗಿಲಿಗೆ ಇಡ್ತೀವಿ ಅನ್ನೋದು ಅವರ ಉತ್ತರ. ಆದರೆ ಮಾವು ಮತ್ತು ಬೇವನ್ನ ಯಾಕೆ ಬಾಗಿಲಿಗೆ ಸಿಗಿಸ್ತೀವಿ ಅನ್ನೋದಕ್ಕೆ ಒಂದು ವೈಜ್ಞಾನಿಕ ಕಾರಣವಿದೆ. ಅದು ಏನು ಅಂತ ನಾನೀಗ ತಿಳಿಸ್ತಾ ಇದ್ದೀನಿ. ನಮಗೆ ತಿಳಿದಿದೆ, ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಳ್ಳುತ್ತೆ, ಹಾಗೆ ಆಮ್ಲಜನಕವನ್ನ ಹೊರಗಡೆ ಬಿಡುತ್ತೆ. ಈ ಒಂದು ಕೆಲಸಕ್ಕೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಮಾವಿನ ಎಲೆಗಳನ್ನ ಬಾಗಿಲಿಗೆ ಕಟ್ಟೋದ್ರಿಂದ ಅದು ಆಮ್ಲಜನಕವನ್ನ ಹೊರ ಹಾಕುತ್ತೆ. ಅದು ಎಲೆಗಳು ಬಾಡುವವರೆಗೂ ತನ್ನ ಕೆಲಸವನ್ನ ಮಾಡುತ್ತೆ. ಇದು ಗಾಳಿಯನ್ನ ಶುದ್ಧೀಕರಿಸೋದ್ರಿಂದ ಮನೆಗೆ ಬಂದಂತಹ ಬಂಧು ಮಿತ್ರರಿಗೆ ಒಳ್ಳೆ ರೀತಿಯ ಗಾಳಿಯನ್ನ ದೊರಕಿಸಿಕೊಡುತ್ತೆ. ಜೊತೆಗೆ ಅತ್ಯುತ್ತಮ ಮಟ್ಟದಲ್ಲಿ ಮನೆಯ ತಾಪಮಾನವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಬೇರೆ ಸಸ್ಯಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಮಾವು ಮತ್ತು ಬೇವು ಬಹಳ ಪರಿಣಾಮಕಾರಿಯಾಗಿ ಆಮ್ಲಜನಕವನ್ನ ಹೊರಹಾಕುತ್ತೆ. ಹಾಗೆ ಬೇವಿನ ಸೊಪ್ಪು ಗಾಳಿಯನ್ನ ಶುದ್ಧೀಕರಿಸುತ್ತೆ, ಹಾಗೆ ಕೆಟ್ಟ ಬ್ಯಾಕ್ಟೀರಿಯನ್ನ ಹೊರಹಾಕುತ್ತೆ. ಜೊತೆಗೆ ವಾತಾವರಣದ ಟೆಂಪರೇಚರ್ ಅನ್ನು ಕೂಡ ತಣ್ಣಗಿರಿಸುತ್ತೆ. ಜೊತೆಗೆ ಕ್ರಿಮಿಕೀಟಗಳು ಈ ಎಲೆಗಳನ್ನ ದಾಟಿ ಮನೆಯೊಳಕ್ಕೆ ಬರೋಕೆ ಹೆದರ್ತವೆ. ಹಾಗಾಗಿ ಮಾವನ್ನ ಮತ್ತು ಬೇವನ್ನ ಬಾಗಿಲಿಗೆ ಕಟ್ತೀವಿ. ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದ.